ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ. ಈ ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ನಿಯಮಿತ ಚತುರ್ಭುಜದ ಪ್ರತಿ ಕೋನದ ಅಳತೆಯು ಆಯ್ಕೆ ಎ 90 ಡಿಗ್ರಿ, ಬಿ 180 ಡಿಗ್ರಿ, ಸಿ 240 ಡಿಗ್ರಿ, ಡಿ 360 ಡಿಗ್ರಿ. ಸೊ ಇಲ್ಲಿ ನಿಯಮಿತ ಚತುರ್ಭುಜ ಅಂದ್ರೆ ಏನ್ ಹೇಳಿ, ಯಾವ ಚತುರ್ಭುಜದ ಎಲ್ಲಾ 4 ಬಾಹುಗಳು ಸಮನಾಗಿರತ್ತೋ ಹಾಗೆ ಎಲ್ಲಾ 4 ಒಳಕೋನಗಳು ಸಮನಾಗಿರತ್ತೋ ಅದನ್ನ ನಾವೇನಂತ ಹೇಳ್ತೇವೆ, ನಿಯಮಿತ ಚತುರ್ಭುಜ ಅಂತ ಹೇಳ್ತೇವೆ. ಓಕೆ, ಸೊ ಈಗ ನಾವು ಇದನ್ನ ಚೌಕ ಅಂತ ಹೇಳ್ತೇವೆ ಮಕ್ಳೆ. ಓಕೆ, ಸೊ ಇಲ್ಲಿ ನಾವು ಕೋನದ ಅಳತೆಯನ್ನ ನೋಡ್ಬೇಕು, ಪ್ರತಿ ಒಂದು ಕೋನದ ಅಳತೆಯನ್ನ ನೋಡ್ಬೇಕು. ಸೊ ಇಲ್ಲಿ ಯಾವುದೇ ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ ಏನಿರುತ್ತೆ, 360 ಡಿಗ್ರಿ ಆಗಿರತ್ತೆ ಅಲ್ವಾ. ಸೊ 360 ಡಿಗ್ರಿ ಯಾವುದೇ ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ. ಸೊ n-2 ಇಂಟು 180 ಡಿಗ್ರಿ. ಸೊ ಚತುರ್ಭುಜ 4 ಬಾಹುಗಳು, 4 - 2 ಏನ್ ಬರುತ್ತೆ, 2 × 180 ಅಂದ್ರೆ 360 ಡಿಗ್ರಿ ಅಲ್ವಾ. ಸೊ ಈಗ ನಾವು ನಿಯಮಿತ ಚತುರ್ಭುಜದಲ್ಲಿ 4 ಕೋನಗಳು ಸಮನಾಗಿರೋದ್ರಿಂದ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಲಿಕ್ಕೆ ನಾವು 360 ಡಿಗ್ರಿ ಡಿವೈಡೆಡ್ ಬೈ ಬಾಹುಗಳು 4. ಸೊ ಇದರಿಂದ ಭಾಗಿಸಿದಾಗ ನಮ್ಗೆ ಪ್ರತಿ ಕೋನದ ಅಳತೆ ಸಿಗತ್ತೆ. ಸೊ 4 × 1 = 4, 4 × 9 = 36, 0. ಸೊ ಈಸ್ ಈಕ್ವಲ್ ಟು ಎಷ್ಟಾಯ್ತು, 90 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನಿಯಮಿತ ಚತುರ್ಭುಜದ ಅಂದ್ರೆ ಚೌಕದ ಅಂತ ಹೇಳ್ಬೋದು, ಪ್ರತಿ ಕೋನವು 90 ಡಿಗ್ರಿ ಆಗಿರತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾಗಿದೆ. ಥ್ಯಾಂಕ್ ಯು.